ಹಲೋ, ಹಾಯ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾನು ಮಾಡ್ತಿರೋದು ಹೋಟೆಲ್ ಸ್ಟೈಲ್ ಪಲಾವ್. ಏನಪ್ಪ ಇದು ಹೋಟೆಲ್ ಸ್ಟೈಲ್ ಪಲಾವ್ ಅಂತ ಹೇಳ್ಬಿಟ್ಟು ಇಷ್ಟೊಂದು ತರಕಾರಿ ತೋರಿಸ್ತಿದ್ದಾಳೆ ಅಂತನಾ? ನಾವು ಮಾಡ್ತೀವಿ ಪಲಾವ್, ನೀವೇನು ಮಾಡೋದು ಅಂತ ಕೇಳೋರು. ಆದರೆ ನಾನು ಮಾಡ್ತಿರೋದು ಹೋಟೆಲ್ ಸ್ಟೈಲ್ ಪಲಾವ್ ಅಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಮಾಡ್ತಿರೋ ಪಲಾವ್ನ. ಬಟ್ ನಾನು ಏನೇನು ತರಕಾರಿ ಹಾಕಿದ್ದೀನಿ ಮತ್ತು ನಾನು ಫ್ರೈ ಮಾಡೋದಕ್ಕೆ ಏನೇನು ಇಂಟೀರಿಯರ್ ಹಾಕ್ತೀನಿ ಅದನ್ನೆಲ್ಲ ನೋಡ್ಕೊಳ್ಳಿ. ನೋಡ್ಕೊಂಡು ನೀವು ಮಾಡಿ ನಾನು ಮಾಡಿರೋ ಥರ. ಬಟ್ ಸೂಪರ್ ಆಗಿರತ್ತೆ. ತಿಂದವ್ರಂತೂ ಫಿದಾ ಆಗೋಗ್ಬಿಡ್ತಾರೆ. ಮತ್ತು ನೆಕ್ಸ್ಟ್ ನೀವು ನನ್ನನ್ನು ಫಾಲೋ ಕೂಡ ಮಾಡಿಬಿಡ್ತೀರಾ. ಫಾಲೋ ಮಾಡಿ ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಇರೋದಲ್ಲ, ಆಯಿತಾ? ನಾನು ಏನೇನು ಹಾಕಿದ್ದೀನಿ ಫ್ರೈ ಮಾಡೋದಕ್ಕೆ ಅಂತ ನೋಡ್ಕೊಳ್ಳಿ. ಓಲ್ ಸ್ಪೈಸಸ್ನ ಹಾಕಿ, ಸ್ವಲ್ಪ ಎಣ್ಣೆ ಹಾಕಿ ಓಲ್ ಸ್ಪೈಸಸ್ನ ಹಾಕಿ ಫ್ರೈ ಮಾಡ್ಕೊಂಡು, ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಫ್ರೈ ಮಾಡಿರೋದಕ್ಕೆ ಒಂದು ಬಟ್ಲು ಪುದೀನ, ಒಂದು ಬಟ್ಲು ಕೊತ್ತಂಬರಿ, ಒಂದು ಬಟ್ಲು ಮೇಥಿ, ಇದಿಷ್ಟು ಹಾಕಿ ಫ್ರೈ ಮಾಡ್ಕೊಂಡಿದ್ದೆ. ಮೇಥಿ ಅಂದರೆ ಮೆಂತ್ಯ ಸೊಪ್ಪು. ಮತ್ತು ಆಮೇಲೆ ಅದನ್ನೇನು ಮೇಥಿ ಅಂದರೆ ಅಂತ ಕಮೆಂಟ್ ಮಾಡಬೇಡಿ. ಮೇಥಿ ಅಂದರೆ ಮೆಂತ್ಯ ಸೊಪ್ಪು, ಓಕೆನಾ? ಮೆಂತ್ಯ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿರೋದಕ್ಕೆ ಒಂದು 10 ಬಾದಾಮಿ, ಒಂದು 4-5 ಗೋಡಂಬಿ ಹಾಕ್ಕೊಳ್ಳಿ. ನಮ್ಮಲ್ಲಿ ಗೋಡಂಬಿ ಖಾಲಿ ಆಗಿತ್ತು, ಅದಕ್ಕೆ ಬರೀ ಬಾದಾಮಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಗಸಗಸೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಇದೆಲ್ಲ ಫ್ರೈ ಆಗೋವಾಗ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಜಾಸ್ತಿ ಹಾಕ್ಬೇಡಿ. ಎಷ್ಟೋ ಜನ ನಾನು ನೋಡಿದ್ದೀನಿ ಪಲಾವ್ಗೆ ತುಂಬ ಕಾಯಿ ತುರಿ ಹಾಕ್ತೀರಾ. ಕಾಯಿ ತುರಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಹೋಗ್ಬಿಡತ್ತೆ. ಸೊ ಒಂದು 1/4 ಕಪ್ಪಷ್ಟು ಕಾಯಿ ತುರಿ, ಸ್ವಲ್ಪ ಅರಿಶಿನ ಲಾಸ್ಟಲ್ಲಿ, ಇದಿಷ್ಟು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಅಯ್ಯೋ, ಹಸಿಮೆಣ್ಸಿನ್ಕಾಯಿ ಹಾಕಕ್ಕಿಲ್ಲ ಅಂತ ಕೇಳ್ತೀರಾ? ಉರಿಯೋದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ರೀ, ಖಾರ ಕಮ್ಮಿ ಆಗಿಬಿಡತ್ತೆ. ಅದಕ್ಕೆ ಡೈರೆಕ್ಟಾಗಿ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು 8-10 ಹಸಿಮೆಣ್ಸಿನ್ಕಾಯಿ ನಾನು ಹುರಿದಿಟ್ಟಿರೋಂತಹ ಮಸಾಲೆ ಎಲ್ಲನೂ ಹಾಕಿ ಮಿಕ್ಸಿ ಮಾಡಿ ಒಂದು ಕಡೆ ಎತ್ತಿಟ್ಕೊಂಡೆ. ಮತ್ತೊಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಒಂದು 4 ಪಲಾವ್ ಎಲೆ, ಒಂದೆರಡು ಚಕ್ಕೆ ಪೀಸು ಹಾಕಿ, ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಬಟ್ಲು ಈರುಳ್ಳಿ, ಸ್ವಲ್ಪ ಕರಿಬೇವು ಹಾಕಿದೆ. ಏನಕ್ಕೆ ಕರಿಬೇವು ಫಸ್ಟು ಹಾಕ್ತೆ ಅಂದರೆ ಪಟ ಪಟ ಅನ್ನಲಿ ಅಂತ. ಅದಕ್ಕೆ ಅದ್ರ ಜೊತೆಗೆ ಒಂದು ಸ್ಮಾಲ್ ಚಿಕ್ಕ ಹುಳಿ ಟೊಮೆಟೊ ಹಾಕಿದ್ದೀನಿ. ಇದಿಷ್ಟು ಫ್ರೈ ಮಾಡಿದ್ಮೇಲೆ ನೀವು ತರಕಾರಿ ಎಲ್ಲ ತೊಳೆದಿಟ್ಕೊಂಡಿದ್ದೀರ ಅಲ್ವಾ? ಕರೆಕ್ಟ್ ತೊಳೆದಿಟ್ಕೊಂಡಿರ್ತೀರ. ನೋಡಿ, ನಾನು ಹಾಕ್ತಾ ಇದ್ದೀನಿ. ನೀವು ಇದೇ ಥರ ತರಕಾರಿ ಎಲ್ಲ ಹಾಕಿ ಫ್ರೈ ಮಾಡಿ. ಫ್ರೈ ಮಾಡಿಟ್ಟಿದ್ದಂತಹ ತರಕಾರಿ ಜೊತೆಗೆ ಇದೆಲ್ಲ ಆದಮೇಲೆ ಒಂದು 2 ನಿಮಿಷ ತರಕಾರಿ ಎಣ್ಣೆಲಿ ಬೇಯಲಿ. ಯಾಕಂದರೆ ಎಣ್ಣೆಲಿ ಚೆನ್ನಾಗಿ ಬಾಡಿದ್ರೇ ತರಕಾರಿ ಟೇಸ್ಟು. ಅದಕ್ಕೆ ಸ್ವಲ್ಪ ಒಂದು ಬಟ್ಲು ಪುದೀನ, ಕೊತ್ತಂಬರಿ ಎರಡೂ ಮಿಕ್ಸ್ ಆಗೈತೆ ಅದರಲ್ಲಿ. ಆಮೇಲೆ ಒಂದೇ ಅಂದ್ಕೊಂಡ್ಬಿಟ್ಟಿರ, ಎರಡೂ ಮಿಕ್ಸ್ ಆಗಿದೆ. ಸೊ ಅದು ಎರಡೂ ಮಿಕ್ಸ್ ಆಗಿರೋದಕ್ಕೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ, ಇದನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಒಂದು 2 ನಿಮಿಷ ಫ್ರೈ ಮಾಡಿ. ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ. ಉಪ್ಪು ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡು ಮತ್ತೆ ಒಂದು 2-3 ಗ್ಲಾಸ್ ನೀರು ಹಾಕಿ. ಹಂಗಂತ 3-4 ಗ್ಲಾಸ್ ಅಲ್ಲ, ಬರೀ 2 ಗ್ಲಾಸು. 1 ಲೋಟ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿದ್ರೆ ಪಲಾವು ಉದುದ್ರ ಬರುತ್ತೆ, ಓಕೆನಾ? ಕುದೀತಿದೆ ಅನ್ನೋ ಟೈಮಲ್ಲಿ ನೀವು ಯೂಸ್ ಮಾಡುವಂತಹ ಒಂದು ಪಲಾವ್ ಪೌಡ್ರ್ ಹಾಕಿ, ಸ್ವಲ್ಪ ನಿಂಬೆಹಣ್ಣು ಹಾಕಿ, ಮತ್ತು ಏನು ಇದನ್ನು ಸ್ವಲ್ಪ ಸೋಂಪು ಮತ್ತು ಒಂದೇ ಒಂದು ಏಲಕ್ಕಿ, ಇದಿಷ್ಟು ಹಾಕಿಬಿಟ್ಟು ಒಂದು ಕುದಿಸಿ, ಕುದ್ಮೇಲೆ ಮುಚ್ಚಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ 1 ಅಥವಾ 2 ವಿಷಲ್ ಅಷ್ಟೇ ಕೂಗಿಸ್ಬೇಕು. ಪಲಾವ್ ರೆಡಿ ಆಗೋಯ್ತು. ನೋಡಿ, ಮೇಲೆ ಬೇಕಾದ್ರೆ ತುಪ್ಪ ಹಾಕ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರತ್ತೆ. ನೋಡಿ, ನೀವು ಹೇಳ್ದಂಗೆ ನಾನು ಹೋಟೆಲ್ ಸ್ಟೈಲ್ ತೋರಿಸಿದ್ದೀನಿ. ತಿಂದಮೇಲೆ ನೀವು ನಂಗೆ ಕಮೆಂಟ್ ಹಾಕಬೇಕು. ಬರೀ ಕಮೆಂಟ್ ಅಷ್ಟೇ ಅಲ್ಲ, ನನ್ನನ್ನು ಫಾಲೋನೂ ಮಾಡಬೇಕು. ನಿಮ್ಗೆ ಯಾವ ರೆಸಿಪಿ ಬೇಕಂತ ಕಮೆಂಟು